BCM ಹಾಸ್ಟೆಲ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸಿಕೊಡ್ತೀನಿ. ಇದು ಪ್ರೀ ಮೆಟ್ರಿಕ್ 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸುವ ವಿಧಾನ. SHP ಅಂತ ಕ್ಲಿಕ್ ಮಾಡಬೇಕು. ಗೂಗಲಲ್ಲಿ ಕ್ಲಿಕ್ ಮಾಡಿದ ನಂತರ ಸರ್ಚ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ತದನಂತರ ಲೋಗೋ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗೆ ಪ್ರೀ ಮೆಟ್ರಿಕ್ ಅಂತಿದೆ ನೋಡಿ, ಅಂದರೆ ಮೆಟ್ರಿಕ್ ಪೂರ್ವ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮದು SSP ID ಇದೆ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ ನಿಮ್ಮ SSP ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಡಿ. ನೋಡಿ ವಿದ್ಯಾರ್ಥಿಗಳೇ, ಲಾಗಿನ್ ಆದ ತಕ್ಷಣ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ವಿದ್ಯಾರ್ಥಿ ಒಪ್ಪಿಗೆ ಅಂತ ಇದು. ಇಲ್ಲಿ ಎರಡು ಕಡೆ ಬಾಕ್ಸ್ನಲ್ಲಿ ಟಿಕ್ ಮಾಡಿ. ಕ್ಲಿಕ್ ಮಾಡಿ ತದನಂತರ ಸಬ್ಮಿಟ್ ಅಂತ ಕೊಡಿ. 4 ಸ್ಟೆಪ್ಸ್ ಓಪನ್ ಆಗಿವೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ. ಈ ಸ್ಟೆಪ್ 1 ಫಸ್ಟ್ ಫಿಲಪ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕ್ಯಾಸ್ಟ್ ಸಿಗುತ್ತೆ. ಹಿಂದೂ, ಪ್ರವರ್ಗವನ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಹಾಕಿ ಇಲ್ಲಿ ಚೆಕ್ ಅಂತ ಕೊಡಬೇಕು. RD ಸಂಖ್ಯೆನ ಎಂಟರ್ ಮಾಡಬೇಕು. SC ST ಕೆಟಗರಿಯನ್ನು ಇದ್ದರೆ ಜಾತಿ ಪ್ರಮಾಣಪತ್ರ ಬೇರೆ ಮತ್ತು ಆದಾಯ ಪ್ರಮಾಣಪತ್ರ ಬೇರೆ ಇರುತ್ತೆ. ಅದನ್ನು ಬಿಟ್ಟು 2A 2B 3A 3B ಈ ಕ್ಯಾಸ್ಟ್ ಅವರ ಇದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡೂ ಒಂದೇ ಇರುತ್ತೆ. ನೋಡಿ ಈ ರೀತಿ ಆಗಿದಾಗ ವಿದ್ಯಾರ್ಥಿ ಕ್ಯಾಸ್ಟು ಮತ್ತು ಸಬ್ ಕ್ಯಾಸ್ಟ್ ಎಲ್ಲ ಡೀಟೇಲ್ಸ್ ಬರುತ್ತೆ. ತದನಂತರ ಆದಾಯದ ಡೀಟೇಲ್ಸ್ ಕೂಡ ಬರುತ್ತೆ. ಇದನ್ನು ಇಲ್ಲಿ ಶೇವ್ ಅಂತ ಕ್ಲಿಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಎರರ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ, ನಂಬರ್ 1 ಈಗ ನೋಡಿ ನಿಮ್ಮ SATSಲ್ಲಿರ್ತಕ್ಕಂಥ ಸ್ಟೂಡೆಂಟ್ ನೇಮು, ಜಾತಿ ಪ್ರಮಾಣಪತ್ರದಲ್ಲಿರ್ತಕ್ಕಂಥ ಸ್ಟೂಡೆಂಟ್ ನೇಮು ಸೇಮ್ ಇರಬೇಕು. ಎಕ್ಸಾಂಪಲ್, ನಿಮ್ಮದು ಸ್ಟೂಡೆಂಟ್ ನೇಮು ABCD ಆಗಿರುತ್ತೆ. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ABCD ನೇಮ್ ಇದ್ದು ಅದ್ರ ಜೊತೆಗೆ ಏನಾಗಿಬಿಟ್ಟಿರುತ್ತೆ, ಮುಂದೆ EFGH ಅಂತ ನಿಮ್ಮ ಸರ್ನೇಮ್ ಆ್ಯಡ್ ಆಗಿಬಿಟ್ಟಿರುತ್ತೆ. ಈ ರೀತಿ ಆದಾಗ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ಸೇವ್ ಆಗಲ್ಲ. ಅದಕ್ಕಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡೂ ಸೇಮ್ ಇರಬೇಕು. ಇದರಲ್ಲಿ ನಿಮ್ಮ ಒಂದು SATS IDಯಲ್ಲಿ ಮತ್ತು ನಿಮ್ಮ ಕ್ಯಾಸ್ಟ್ ಇನ್ಕಮ್ನಲ್ಲಿ ಸೇಮ್ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕ್ಬೋದು. ಅದಕ್ಕೆ ಈಗ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತಿದ್ದುಪಡಿ ಮಾಡಿಸಿ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡಿಯರ್ ಸ್ಟೂಡೆಂಟ್. ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ವಿದ್ಯಾರ್ಥಿದು ಮಿಸ್ ಮ್ಯಾಚ್ ಇದೆ, ಅದಕ್ಕೆ ಈ ಥರ ಬರ್ತಾಯಿದೆ, ಸೇವ್ ಆಗ್ತಾ ಇಲ್ಲ ಡೀಟೇಲ್ಸ್. ಬಂದು ನೋಡಿ ಫೇಲ್ ಟು ಸೇವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ. ಇದು ನೋಡಿ ವಿದ್ಯಾರ್ಥಿಗಳೇ, ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟೆಪ್ 1ಅಲ್ಲಿ ಕೊಡ್ತೀನಿ ನೋಡಿ. ಈಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡಿದೆ, ಪ್ರವರ್ಗ 1, ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಎಂಟ್ರಿ ಮಾಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎರಡೂ ನೇಮ್ ಸೇಮ್ ಇದೆ. ಬಟ್ ಸೇವ್ ಕೊಡ್ತೀನಿ, ಏನಂತ ಬರುತ್ತೆ ನೋಡಿ. ಫೇಲ್ ಟು ಸೇವ್ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್. ನೋಡಿ ವಿದ್ಯಾರ್ಥಿಗಳೇ, ಇದು ಸರ್ವರ್ ಇಶ್ಯೂ ಇರತಕ್ಕಂಥದ್ದು. ಇವತ್ತು ಕ್ಲಿಯರ್ ಆಗುತ್ತೆ ಅಥವಾ ನಾಳೆ ಕ್ಲಿಯರ್ ಆಗ್ಬೋದು. ಆ ಕ್ಲಿಯರ್ ಆದ ತಕ್ಷಣ ನಾನು MNSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇದು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೂ ಇದೇ ರೀತಿ ಸಮಸ್ಯೆ ಆಗ್ತಿದೆ, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ನಾನು ಈ ಕುರಿತು ನಿಮಗೆ ವಿಡಿಯೋ ಮಾಡಿ ಇದು ಕ್ಲಿಯರ್ ಆದ ತಕ್ಷಣ ಅಪ್ಡೇಟ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.